ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೋಮೋಸ್ನ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಅರ್ಧ ಕೋಬಿಜ್ನ ತುರಿದಿಟ್ಕೊಂಡಿದ್ದೇನೆ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೇನೆ 2ರಿಂದ 3, ಹಾಗೆ 2 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೇನೆ. ಮಾಡೋದಕ್ಕೆ ಇವಾಗ ನಾವಿಲ್ಲಿ ಫಸ್ಟಿಗೆ ಗೋಧಿ ಹಿಟ್ಟಿನಿಂದ ಮೋಮೋಸ್ ಮಾಡ್ತಾಯಿದ್ದೇವೆ. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೇನೆ. ಹಿಟ್ಟನ್ನು ಜಾಸ್ತಿ ಸಾಫ್ಟಾಗಿ ಕಲಿಸ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಮೋಮೋಸ್ಗೆ. ಮೋಮೋಸ್ನ ಜಾಸ್ತಿ ಮೈದಾ ಹಿಟ್ಟಿನಿಂದ ಮಾಡ್ತಾರೆ ಹೊರಗಡೆ ಅಂಗಡಿಗಳಲ್ಲಿ. ನಾವಿವತ್ತು ಹೆಲ್ದಿಯಾಗಿ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಹಿಟ್ಟನ್ನು 5 ನಿಮಿಷ ನೆನೆಲಿಕ್ಕೆ ಇಡೋಣ. ಇವಾಗ ನಾವು ತುರಿದಿಟ್ಕೊಂಡಿರೋ ಕೋಬಿಸ್, ಕ್ಯಾರೆಟ್, ಈರುಳ್ಳಿನ ಇವಾಗ ನಾವು ಒಂದು ಬಿಳಿ ಬಟ್ಟೆ ತೊಗೊಂಡು ನೀರು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಹೋಗಬೇಕು, ಅಂದರೆ ಮೋಮೋಸ್ ಚೆನ್ನಾಗಿ ಬರುತ್ತೆ. ಇವಾಗ ಹಿಂಡ್ಕೊಳ್ತಾ ಇದ್ದೇನೆ ನೋಡಿ. ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೀರಿನ ಅಂಶ, ಕ್ಯಾರೆಟ್, ಗೋಬಿ, ಈರುಳ್ಳಿ ಎಲ್ಲ ನೀರಿನ ಅಂಶ ಹೋಗಬೇಕು. ನಾನಿವಾಗ ಹಿಂಡ್ಕೊಂಡಿದ್ದೇನೆ ನೋಡಿ. ಈ ರೀತಿ ಡ್ರೈ ಆಗಿ ಇರಬೇಕು. ಹಾಗೆ ನಾನು ಇವಾಗ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಿಂಡ್ಕೊಂಡಿದ್ದೇನೆ ನೋಡಿ. ಈ ರೀತಿ ಡ್ರೈ ಆಗಿರಬೇಕು. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಬೇಕು. ಅಷ್ಟೇ, 2ರಿಂದ 3 ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಾಕಿದ ನಂತರ ಇವಾಗ ನಾವಿಲ್ಲಿ ತುರಿದಿಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಫುಲ್ ಇದು ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇವಾಗ ಫ್ರೈ ಆಗಿದೆ. ಇವಾಗ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀವು ಹಾಗೆ ಪೇಪರ್ ಪುಡಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೋದ್ರಿಂದ ಪೇಪರ್ ಪುಡಿನ ಹಾಕ್ಕೊಂಡಿಲ್ಲ. ಇವಾಗ ಹಿಟ್ಟು ನೆಂದಿದ್ದೆ. ಇವಾಗ ನಾನು ಇದನ್ನು ಚಿಕ್ಕದಾಗಿ ಸಣ್ಣ ಉಂಡೆನ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಸಣ್ಣದಾಗಿ ಉಳ್ಳೆನ ಮಾಡ್ಕೊಳ್ಬೇಕು. ಇವಾಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಆಯಿಲ್ ತೊಗೊಂಡಿದ್ದೇನೆ ನೋಡಿ. ಈ ರೀತಿ ಲಟ್ಟಿಸ್ಕೊಳ್ಬೇಕು. ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಳ್ಬೇಕು. ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ನಾನು ಈ ರೀತಿ ಜಾಸ್ತಿ ದಿಪ್ಪು ಲಟ್ಟಿಸ್ಕೋಬಾರ್ದು, ಜಾಸ್ತಿ ತಿಳುನು ಲಟ್ಟಿಸ್ಕೋಬಾರ್ದು. ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು. ಇವಾಗ ನಾನು ಅಷ್ಟು ಉಳ್ಳೆಗಳನ್ನು ಲಟ್ಟಿಸ್ಕೊಂಡಿದ್ದೇನೆ. ಇವಾಗ ಇದೀಗ ರೆಡಿ ಮಾಡ್ಕೊಂಡಿರೋ ಕೋಬೀಸ್, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಇವಾಗ ಅದರೊಳಗೆ ತುಂಬಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ ಯಾವ ರೀತಿ. ಸ್ಟೆಪ್ಪಿಂಗ್ ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಉಳ್ಳಿ ಹಿಡ್ಕೊಂಡು, ಜಾಸ್ತಿ ತಿಳ್ಕೊಂಡು ನೀವು ಸ್ಟೆಪ್ಪಿಂಗ್ನ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ. ಇದೇ ರೀತಿ ಅಷ್ಟು ಉಳ್ಳಿನ ನಾನು ತುಂಬಿಟ್ಕೊಂಡಿದ್ದೇನೆ. ಇವಾಗ ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡು ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು.
ನೀರು ಸೇರಿಸ್ಕೊಂಡ ನಂತರ ಇವಾಗ ನೋಡಿ ಸ್ವಲ್ಪ ಪ್ಯಾನ್ಗೆ ಆಯಿಲ್ ಸ್ಪ್ರೆಡ್ ಮಾಡಿ ಇವಾಗ ಇಟ್ಟಿದ್ದೀನಿ. ಆಯಿಲ್ ಸ್ಪ್ರೆಡ್ ಮಾಡಿಟ್ರೆ ಅಂಟ್ಕೊಳ್ಳೋಂಗಿಲ್ಲ. ಕುದ್ದ ನಂತರ ಜಲ್ದಿ ಬರತ್ತೆ ಅಂತ ಆಯಿಲ್ ಹಚ್ಕೊಳ್ಬೇಕು. ಇವಾಗ 10 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ ಇವಾಗ 10 ಮಿನಿಟ್ಸ್ ಆಗಿದೆ. ಕುದ್ದಿದ್ದು ಇಲ್ಲ ಅಂತ ನಾವು ಈ ರೀತಿ ಇದನ್ನು ತೊಗೊಂಡು ಚುಚ್ಕೊಂಡು ನೋಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕುದ್ದಿದೆ ಇವಾಗ. ಇವಾಗ ನಾನಿಲ್ಲಿ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಒಂಚೂರು ಅಂಟ್ಕೊಂಡಿಲ್ಲ, ಯಾವ ರೀತಿ ಬರ್ತಾಯಿದೆ ಅಂತ. ಮೋಮೋಸ್ ಅಂತೂ ಸಖತ್ತಾಗಿ ಬಂದಿರುತ್ತೆ. ನಾನಿಲ್ಲಿ ಅದರ ಜೊತೆ ಟೊಮೆಟೊ ಸಾಸ್ನ ಸರ್ವ್ ಮಾಡ್ಕೊಂಡಿದ್ದೇನೆ. ಹೊರಗಡೆ ಅಂಗಡಿಗಳಲ್ಲಿ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ರೀತಿ ರುಚಿ ಬಂದಿರುತ್ತೆ. ಆದರೂ ಗೋಧಿ ಹಿಟ್ಟಿನಿಂದ ಹೆಲ್ತಿ ಮೋಮೋಸ್ನ ನೀವು ಒಮ್ಮೆ ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.